ಮೈಸೂರಿನಲ್ಲಿ 3 ಜನ ಸಚಿವರು ಪ್ರತ್ಯೇಕ ಭೇಟಿ ವಿಚಾರವಾಗಿ ಅದಕ್ಕೆ ಬೇರೆ ಅರ್ಥ ಕಲ್ಪಿಸುವುದು ಬೇಡ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ತುಮಕೂರಿನಲ್ಲಿ ದಸರಾ ಉದ್ಘಾಟನೆ ಕಾರ್ಯಕ್ರಮದ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ನಾವು ಯಾವುದೇ ಮೀಟಿಂಗ್ ಮಾಡಿಲ್ಲ, ಭೇಟಿ ಆಗಿದ್ದೇವೆ ಅಷ್ಟೇ. ಕಾಫಿ ಕುಡಿದಿದ್ದೇವೆ, ಊಟ ಮಾಡಿಲ್ಲ. ನಾವು ಮಹದೇವಪ್ಪ ಅವರ ಮನೆಗೆ ಹೋಗಿದ್ದೆವು. ಮುಖ್ಯಮಂತ್ರಿಗಳನ್ನು ಬೇರೆ ಬೇರೆ ವಿಚಾರದಲ್ಲಿ ಭೇಟಿ ಆಗಬೇಕಿತ್ತು. ಅದಕ್ಕಾಗಿ ಮಹದೇವಪ್ಪ ಅವರ ಮನೆಗೆ ಹೋಗಿದ್ದೆ. ನಾನು ನಿಮ್ಮ ಮನೆ ಬಳಿ ಬರುತ್ತಿದ್ದೇನೆ, ಒಟ್ಟಿಗೆ ಹೋಗೋಣ ಎಂದು ಸಿಎಂ ಭೇಟಿಗೆ ಅಂತ ಹೇಳಿದ್ದೆ. ಅಲ್ಲೇ ಪಕ್ಕದಲ್ಲಿ ಸತೀಶ್ ಜಾರಕಿಹೊಳಿ ಮನೆ ಇದೆ. ನಾನು ಬರುತ್ತೇನೆ ಎಂದು ಅವರು ಬಂದರು. ನಾವು ಮಾತನಾಡಿಕೊಂಡು ಚೀಫ್ ಮಿನಿಸ್ಟರ್ ಪವರ್ ಆಫ್ ಕಾರ್ಪೊರೇಷನ್ ಅಲ್ಲಿ ಇದ್ದರು. ಅಲ್ಲಿಗೆ ಹೋಗಿದ್ದೆವು. ಅದಕ್ಕೆ ಬೇರೆ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ ಎಂದರು. ಕೂಡ ಒಂದು ಮೆರುಗನ್ನು ತರ್ತಕ್ಕಂಥ ರೀತಿಯಲ್ಲಿ ಆಗುತ್ತೆ. ಸರ್, ಈಗ ಸಿಎಂ ವಿಚಾರವಾಗಿ ಸರ್, ಈ ಕಳೆದ 3 ದಿನಗಳಿಂದ ಕೂಡ ದಲಿತ ಸಚಿವರ ಹೆಚ್ಚಾಗ್ತಾ ಇದೆ. ಏನಾದರೂ ಬದಲಾವಣೆ ಏನಾದರೂ ಇದೆಯಾ ಅಂತ ಸರ್? ಇಲ್ಲಪ್ಪ, ಎಲ್ಲಿ ಮೀಟಿಂಗ್ ಆಗಿದೆ ನನಗೆ ಗೊತ್ತಿಲ್ಲ. ಸರ್, ನೀವು ಮತ್ತೆ ನಾವು ಮೀಟಿಂಗ್ ಯಾವುದು ಮಾಡಿಲ್ವಲ್ಲ. ಭೇಟಿ ಆಗಿದ್ದೀವಿ, ಕಾಫಿ ಕುಡ್ತೀವಿ, ಊಟ ಮಾಡಿದ್ವಿ, ಕಾಫಿ ಕುಡಿದ್ವಿ. ನೋಡ್ರಿ, ಗೊತ್ತು ನೀವೇನು ಕೇಳ್ತಾ ಇದ್ದೀರಾ ಅಂತ. ಮಹದೇವಪ್ಪನವ್ರ ಮನೆಗೆ ನಾನು ಹೋಗಿದ್ದೆ. ನಾವು ಮುಖ್ಯಮಂತ್ರಿಗಳನ್ನು ಬೇರೆ ಬೇರೆ ವಿಚಾರದಲ್ಲಿ ಭೇಟಿಯಾಗೋದಿತ್ತು. ಅದಕ್ಕಾಗಿ ನಾನು ಮಹದೇವಪ್ಪನವ್ರಿಗೆ ಹೇಳಿದೆ, ನಾನು ನಿಮ್ಮ ಮನೆ ಹತ್ರನೇ ಬರ್ತೀನಿ, ಇಬ್ಬರು ಒಟ್ಟಿಗೆ ಹೋಗೋಣ ಸಿಎಂ ನೋಡೋದಕ್ಕೆ. ಇಲ್ಲೇ ಬನ್ನಿ, ಕಾಫಿ ಕುಡ್ಕೊಂಡು ಹೋಗೋಣ ಜೊತೆಯಲ್ಲಿ ಅಂದರು. ನಾನು ಅವ್ರ ಮನೆಗೆ ಹೋಗಿ ಕಾಫಿ ಕುಡ್ದ ಅಷ್ಟೊತ್ತಿಗೆ ನಮ್ಮ ಪಕ್ಕದ ಮನೆಯೇ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಬಂದರು. ನಾನು ಬರ್ತೀನಿ ಅಂತ 3 ಜನ ಮಾತಾಡಿಕೊಂಡು ಚೀಫ್ ಮಿನಿಸ್ಟ್ರು ಅಲ್ಲಿ ಪವರ್ ಕಾರ್ಪೊರೇಷನಲ್ಲಿದ್ದರು, ಅಲ್ಲಿಗೆ ಹೋದ್ವಿ. ಅದಕ್ಕೆ ಅರ್ಥೈಸೋದು ಅಗತ್ಯ ಇಲ್ಲ, ಇಲ್ಲ ಅಂತ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಆ ರೀತಿ ಯಾವುದು ಕೂಡ ಆ ವಿಚಾರಧಾರೆಗಳು ಯಾವುವು ಇಲ್ಲ. ನಾವು ಇದ್ದೇ ಇದ್ದೀವಲ್ಲ, ಮುಖ್ಯಮಂತ್ರಿಗಳಿಗೆ ಮಾರಲ್ ಆಗಿ ಅವರ ಜೊತೆಯಲ್ಲಿ ನಮ್ಮ 136 ಶಾಸಕರು ಕೂಡ ನಿಂತಿದ್ದೇವೆ. ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತಿದ್ದೇವೆ, ಎಲ್ಲ ಸಚಿವರು ಕೂಡ ನಿಂತಿದ್ದೇವೆ. ಅದರಲ್ಲೇನು 2 ಮಾತಿಲ್ವಲ್ಲ. ನಮ್ಮಲ್ಲಿ ಯಾವುದು ನಾನು ಬೇರೆ ಇದ್ದೀನಿ ಅಂತ ಯಾರು ಹೇಳಿಲ್ಲಲ್ಲ ಇಲ್ಲಿವರೆಗೂ. ಹೇಳಿದಾರೆ ಪ್ರತ್ಯೇಕ ಸಭೆ ಅಲ್ಲ, ಮತ್ತೆ ಅದೇ ಹೇಳ್ತಿರಲ್ಲ ನೀವು. ಸಭೆ ಅಲ್ಲ, ಕಾಫಿ ಕುಡಿಯಕ್ಕೆ ಹೋದ್ರೆ ಸಭೆ ಆಗೋಲ್ಲ. ಒಬ್ರು ಇಬ್ರು ಹೋಗಿದ್ರೆ ಅದೇನು ವಿಶೇಷತೆ ಅಲ್ಲ. ಕನಿಷ್ಠ ಒಂದು 10 ಜನ ಆದ್ರೂ ಸೇರಿದ್ರೆ ಅದಕ್ಕೆ ನೀವು ಅರ್ಥ ಕಲ್ಪಿಸ್ಬೇಕು. ಸುಮ್ಮನೆ ಯಾರು ಹೊರಗಿನವರು? ಯಾರ್ರೀ ಹೊರಗಿನವರು? ಯಾರು ಹೊರಗಿನವರು? ಯಾರು ಹೇಳಿದ್ದಂಗಂತ? ಯಾರು ಸುರೇಶ್ ಗೌಡ್ರು? ಅವರು ಕಾಂಗ್ರೆಸ್ನವ್ರ? ಅವ್ರಿಗೆ ಬೆಂಕಿ ಹಚ್ಚೋ ಕೆಲಸ ಅವ್ರದ್ದು. ಅವರಿಗೆ ಬೆಂಕಿ ಹಚ್ಚೋ ಕೆಲಸ, ಅದಕ್ಕೆ ಅವರು ಆ ರೀತಿ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ಸಿಗೆ ಸೇರಿ ಎಷ್ಟು ವರ್ಷ ಆಯಿತು? ಇನ್ನೂ ಹೊರಗಿನವ್ರು ಆಗ್ತಾರೆ. 2 ಸಾರಿ ಮುಖ್ಯಮಂತ್ರಿ ಆದರೆ ಇನ್ನೂ ಹೊರಗಿನವ್ರ? ಅವ್ರಿಗೆ ಅರ್ಥ ಆಗಿಲ್ಲ ಅಷ್ಟೇ. ಬದಲಾವಣೆ ನಿರೀಕ್ಷೆ ಸಾಧ್ಯತೆ ಆ ಥರ ಏನಾದರೂ? ಧನ್ಯವಾದಗಳು. ಎಫ್ಐಆರ್ ಆಗಿದೆ. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಪೊಲೀಸ್ನವ್ರು ತಗೊಳ್ತಾರೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.